ನಮಸ್ಕಾರ, ಪ್ರಜಾರಾಜ್ಯ ಕನ್ನಡ ನ್ಯೂಸ್ಗೆ ಸ್ವಾಗತ. ಪ್ರಕೃತಿಯನ್ನು ತಾಯಿಯೆಂದು ಪೂಜಿಸಿ, ದೇವರೆಂದು ಗೌರವಿಸಿ, ಮಗುವೆಂದು ರಕ್ಷಿಸಿ, ಸ್ನೇಹಿತರಂತೆ ಬೆಂಬಲಿಸಿ ಇಂದು ವಿಶ್ವ ಪರಿಸರ ದಿನಾಚರಣೆ ನಿಮಿತ್ತ ಉದ್ಯಾನ ಕಾಶಿಯಲ್ಲಿಂದು ಹುಕ್ಕೇರಿ ಪ್ರಾದೇಶಿಕ ಅರಣ್ಯ ವಲಯ ಹಾಗೂ ಸಾಮಾಜಿಕ ಅರಣ್ಯ ವಲಯ ಸಂಯುಕ್ತ ಆಶ್ರಯದಲ್ಲಿ ವಿಶ್ವ ಪರಿಸರ ದಿನಾಚರಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಹುಕ್ಕೇರಿ ತಾಲೂಕಿನ ಹಿಡಕಲ್ ಜಲಾಶಯದ ಉದ್ಯಾನ ಕಾಶಿಯಲ್ಲಿ ಶಾಲಾ ಮಕ್ಕಳು ಹಾಗೂ ಅಧಿಕಾರಿಗಳಿಂದ ಸಸಿ ನೆಟ್ಟು ನೀರು ಹಾಕುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ನಂತರ ಮಾತನಾಡಿದ ಸಾಮಾಜಿಕ ಅರಣ್ಯ ವಲಯ ಅಧಿಕಾರಿ ಮಹಂತೇಶ್ ಸಜ್ಜನ್, ಇಒ ಮಲ್ಲಾಡ್ ಮಾತನಾಡಿ, ಮಾಜಿ ಸಚಿವ ದಿವಂಗತ ಉಮೇಶ್ ಕತ್ತಿ ಅವರ ಕನಸು ನನಸಾಗಿಸುವ ನಿಟ್ಟಿನಲ್ಲಿ ಉದ್ಯಾನ ಕಾಶಿಯಲ್ಲಿಯೇ ಪರಿಸರ ದಿನಾಚರಣೆ ಶಾಲಾ ಮಕ್ಕಳ ಜೊತೆ ಆಚರಿಸುತ್ತಿರುವುದು ನಮಗೆ ಸಂತೋಷದಾಯಕವಾಗಿದೆ. ಅವರ ಕನಸು ನನಸಾಗಿಸುವ ನಿಟ್ಟಿನಲ್ಲಿ ಈ ಮಾನ್ಸೂನ್ ಮಳೆ ಪ್ರಾರಂಭ ದಿನದಿಂದ ಹುಕ್ಕೇರಿ ತಾಲೂಕಿನಾದ್ಯಂತ 28,000 ಸಸಿಗಳನ್ನು ನೆಡುವ ಯೋಜನೆ ಹಾಕಿಕೊಂಡಿದ್ದೇವೆ. ನಮ್ಮ ಮನುಷ್ಯ ಸಂಕುಲಕ್ಕೆ ಪರಿಸರದ ಪ್ರಾಮುಖ್ಯತೆ ಅರ್ಥ ಮಾಡಿಸುವ ಉದ್ದೇಶದಿಂದ ಪ್ರತಿ ವರ್ಷ ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗುತ್ತಿದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಸಾಮಾಜಿಕ ಅರಣ್ಯ ವಲಯ ಅಧಿಕಾರಿ ಮಹಂತೇಶ್ ಸಜ್ಜನ್, ಪ್ರಾದೇಶಿಕ ವಲಯ ಅರಣ್ಯ ಅಧಿಕಾರಿ ಪ್ರಸನ್ನ ಬೆಲ್ಲದ್, ಕ್ಷೇತ್ರ ಶಿಕ್ಷಣಾಧಿಕಾರಿ ಪ್ರಭಾವತಿ ಪಾಟೀಲ್, ಸಂಜೀವ್ ಕೋರೆ, ತೋಟಗಾರಿಕೆ ಇಲಾಖೆಯ ಅಧಿಕಾರಿ ರಾಜಶೇಖರ್ ಪಾಟೀಲ್, ಶಿವಕುಮಾರ್ ನಾಯ್ಕ್, ಇಒ ಮಲ್ಲಾಡ್, ಯರಗಟ್ಟಿ ಹಾಗೂ ಯರ್ನಾಳ್ ಶಾಲೆಯ ಮಕ್ಕಳು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ರಾಮಗೌಡ್ ಪಾಟೀಲ್, ಪ್ರಜಾರಾಜ್ಯ ಕನ್ನಡ ನ್ಯೂಸ್. ಸಸಿ ನೆಡುವ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ತಮಗೆಲ್ಲ ಗೊತ್ತಿರೋ ಹಾಗೆ ಪ್ರತಿ ವರ್ಷ ಈ ತಾಪಮಾನ ಏರುತ್ತಿದ್ದು ಸಸಿಗಳನ್ನು ಮತ್ತು ಗಿಡ ಮರಗಳನ್ನು ರಕ್ಷಣೆ ಮಾಡುವ ಮುಖಾಂತರ ತಾಪಮಾನವನ್ನು ಇಳಿಸಿ ನಮ್ಮ ಜೀವನವನ್ನು ಸುಖಮಯವಾಗಿಸಿಕೊಳ್ಳಲು ತಾವೆಲ್ಲರೂ ಸಹಕಾರ ನೀಡಬೇಕು. ಮತ್ತು ಹುಕ್ಕೇರಿ ತಾಲೂಕಿನಾದ್ಯಂತ ಈಗಾಗಲೇ ಬೆಳೆಸಿದಂಥ ಗಿಡ ಮರಗಳನ್ನು ತಾವೂ ಸಹಿತ ಇಲಾಖೆ ಜೊತೆ ಕೈ ಜೋಡಿಸಿ ಸಂರಕ್ಷಣೆ ಮಾಡಬೇಕಂತೇಳಿ ತಮ್ಮಲ್ಲಿ ಈ ಮೂಲಕ ವಿನಂತಿಸಿಕೊಳ್ತೇವೆ. ನಮ್ಮಲ್ಲಿ 21,000 ಸಸಿಗಳನ್ನು ಈಗಾಗಲೇ ಸಸ್ಯ ಪಾಲನಾಲಯದಲ್ಲಿ ಬೆಳೆಸಿದ್ದೀವಿ. ಅವುಗಳನ್ನು ತಾಲೂಕಿನ ವಿವಿಧ ಗ್ರಾಮ ಪಂಚಾಯಿತಿಗಳ ವ್ಯಾಪ್ತಿಯಲ್ಲಿ ನಾವು ಸಸಿಗಳನ್ನು ನೆಡಲಿಕ್ಕೆ ಈಗಾಗಲೇ ಕ್ರಿಯಾ ಯೋಜನೆಯನ್ನು ಸಲ್ಲಿಸಿದ್ದೇವೆ. ಈ ಮೂಲಕ ನಾವು ಮಳೆ ಬಿದ್ದ ತಕ್ಷಣ ನಾವು ಸಸಿಗಳನ್ನು ನೆಡಲಿಕ್ಕೆ ನಾವು ಪ್ರಾರಂಭ ಮಾಡ್ತೀವಿ. ಸರ್, ವಿದ್ಯಾಕಾಶಿಯಲ್ಲೇ ಸಸಿ ನೆಡಬೇಕಾದ್ರೆ ಕಾರಣ? ತಮಗೆಲ್ಲ ಗೊತ್ತಿರುವ ಹಾಗೆ 2 ವರ್ಷಗಳ ಹಿಂದೆ ಆಗಿನ ಅರಣ್ಯ ಸಚಿವರಾದಂಥ ದಿವಂಗತ ಉಮೇಶ್ ಕತ್ತಿಯವರು ಈ ಒಂದು ಉದ್ಯಾನ ಕಾಶಿಯ ಕನಸನ್ನು ಹೊತ್ತು ಇಲ್ಲಿ ಈಗಾಗಲೇ ಸಾವಿರಾರು ಸಸಿಗಳನ್ನು ನೆಟ್ಟು ಆ ನೆಟ್ಟಂಥ ಸಸಿಗಳ ಪೋಷಣೆಯನ್ನು ನಾವು ಜವಾಬ್ದಾರಿಯನ್ನು ಹೊತ್ತುಕೊಂಡಿದ್ದೇವೆ. ಅದನ್ನು ತಾವೆಲ್ಲ ಈಗ ವೀಕ್ಷಣೆ ಮಾಡಿದ್ದೀರಿ. ಇದೇ ರೀತಿ ಅವರು ಕಂಡ ಕನಸು ನನಸು ಮಾಡಲಿಕ್ಕೆ ತಾಲೂಕಿನ ಜನ ಇಲ್ಲಿ ಬಂದು ಕೈ ಜೋಡಿಸಲಿ ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ಸ್ಥಳವನ್ನು ನಾವು ಇವತ್ತು ಆಯ್ಕೆ ಮಾಡ್ತೀವಿ. ಸರ್, ಪ್ರತಿ ಗ್ರಾಮಗಳಲ್ಲಿ